ಬೆಳಗಿಸುವುದರ ಮೂಲಕ ನಮ್ಮೆಲ್ಲರ ಮನಗಳನ್ನ ಬೆಳಗಿದಂತಹ ಪರಮ ಪೂಜ್ಯ ನಾಮಂದರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ಒಂದು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಉಡುಪಿಯ ಶ್ರೀಕೃಷ್ಣನನ್ನ ನೆನೆಯುತ್ತಾ ಹಾಗೆಯೇ ಅನ್ನಬ್ರಹ್ಮನಾದಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಯವರನ್ನ ಸ್ವಾಗತಿಸುತ್ತಾ ಮಂಜುನಾಥನನ್ನ ನೆನೆಯುತ್ತಾ ದೀಪವನ್ನ ಬೆಳಗಿಸ್ತಾ ಇದ್ದೇವೆ. ಚಿತೆ ದುಃಖ ಭಾಗ್ಭವಿ. ಇವತ್ತು ನಮ್ಮ ದೇಶದ ಅನೇಕ ಸಮಸ್ಯೆಗಳಲ್ಲಿ ಬಹಳ ಮುಖ್ಯವಾದದ್ದು ನಿರುದ್ಯೋಗ ಸಮಸ್ಯೆ. ಯುವಕರು ಶಿಕ್ಷಿತರಾಗಿ ಉದ್ಯೋಗವಿಲ್ಲದೆ ನಾನಾ ರೀತಿಯ ಹತಾಶೆ ನಿರಾಶೆಯನ್ನು ಅನುಭವಿಸಿ ದುರ್ಭರ ಜೀವನ ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಆಶಾದೀವಿಗೆಯಾಗಿ ಈ ಒಂದು ಶ್ರೇಷ್ಠ ಸಂಸ್ಥೆ ಇದನ್ನು ನಮ್ಮ ವೀರೇಂದ್ರ ಹೆಗ್ಗಡೆಯವರು ಹುಟ್ಟುಹಾಕಿ ಎಲ್ಲರಿಗೂ ಕೂಡ ಒಂದು ದೊಡ್ಡ ರೀತಿಯ ಭರವಸೆಯನ್ನು ಜೀವನದಲ್ಲಿ ತುಂಬುವ ಕಾರ್ಯ ಮಾಡಿದ್ದಾರೆ. ಈ ಶಿಕ್ಷಣ ಸಂಸ್ಥೆಗಳೆಲ್ಲ ಉಂಟು, ಅದೆಲ್ಲ ಫ್ಯಾಕ್ಟ್ರಿಗಳಂತೆ. ಫ್ಯಾಕ್ಟ್ರಿಗಳಿಂದ ಪ್ರತಿ ದಿನ ಅನೇಕ ರೀತಿಯ ವಸ್ತುಗಳು, ಅದು ಬೆಂಕಿ ಪೆಟ್ಟಿಗೆ ಕಾರ್ಖಾನೆ ಆಗಿರಬಹುದು, ಗಡಿಯಾರ ಕಾರ್ಖಾನೆ, ಎಲ್ಲ ಗಡಿಯಾರಗಳನ್ನು ಬೆಂಕಿ ಪೆಟ್ಟಿಗೆ ಸಾವಿರಾರು ವಸ್ತುಗಳನ್ನು ಸಿದ್ಧಪಡಿಸುತ್ತವೆ. ಅದರಂತೆ ಈ ಕಾಲೇಜುಗಳು ಅನೇಕ ಪದವೀಧರರನ್ನು ಸೃಷ್ಟಿ ಮಾಡ್ತವೆ. ಆದರೆ ಆ ಕಾರ್ಖಾನೆಗಳಲ್ಲಿ ತಯಾರಾದ ವಸ್ತುಗಳಿಗೆ ಬೇಡಿಕೆ ಇದೆ, ಆದರೆ ಕಾಲೇಜುಗಳಲ್ಲಿ ಸಿದ್ಧ ವಸ್ತುಗಳಿಗೆ ಬೇಡಿಕೆಯೇ ಇಲ್ಲ. ವಿದ್ಯಾಸಂಸ್ಥೆಗಳಲ್ಲಿ ಸಿದ್ಧರಾದ ವ್ಯಕ್ತಿಗಳಿಗೆ ಬೇಡಿಕೆ ಇಲ್ಲ, ಕಷ್ಟಪಡ್ತಾ ಇದ್ದಾರೆ. ಅಂಥವರಿಗೆ ಒಳ್ಳೆಯ ಅವಕಾಶ, ಸ್ವಾವಲಂಬಿಗಳಾಗಿ ಯಾವುದೇ ಸರ್ಕಾರಿ ಉದ್ಯೋಗ ಬೇರೆ ಉದ್ಯೋಗಗಳನ್ನು ಅದರ ಹಿಂದೆ ಹೋಗದೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಹೊಂದಿರತಕ್ಕಂಥ ಉತ್ತಮ ಅವಕಾಶ, ಅದನ್ನು ಈ ಜನರಿಗೆ ಯುವಕರಿಗೆ ಒದಗಿಸಿಕೊಟ್ಟು ದೇಶದ ದೊಡ್ಡ ಸಮಸ್ಯೆಯ ಪರಿಹಾರಕ್ಕಾಗಿ ಈ ಸಂಸ್ಥೆಯು ಮಾಡಿರುವಂಥ ಕಾರ್ಯ ಬಹಳ ಅದ್ಭುತವಾದ ಒಂದು ಕಾರ್ಯವಾಗಿದೆ. ನನಗೆ ಈ ಸಂಸ್ಥೆಯ ವಿಷಯ ಕೇಳಿದ್ದೆ. ಇದಿಷ್ಟು ರಾಷ್ಟ್ರವ್ಯಾಪಿಯಾಗಿ ಇಷ್ಟು ವಿಶಾಲವಾಗಿ ಬೆಳೆದು ಕೇಂದ್ರ ಸರ್ಕಾರವು ಕೂಡ ಇದನ್ನು ಆರಂಭಿಸಿ ಬೆಳೆಸಿ ನಮ್ಮ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಕಾರ್ಯ ಮಾಡ್ತಾ ಇದೆ ಎಂಬುದು ನಮ್ಮ ಕರಾವಳಿಯ ಕನ್ನಡಿಗರಿಗೆಲ್ಲ ದೊಡ್ಡ ಹೆಮ್ಮೆಯ ವಿಷಯ. ಅಂಥ ದೊಡ್ಡ ಮಾರ್ಗದರ್ಶನ ರಾಷ್ಟ್ರಕ್ಕೆ ಮಾಡಿರುವುದು ನಮ್ಮ ಹೆಗಡೆಯವರ ಈ ದೊಡ್ಡ ಸಾಧನೆ. ಅನೇಕ ಸಾಧನೆಗಳು, ಅದರಲ್ಲಿ ಇದೊಂದು ದೊಡ್ಡ ಸಾಧನೆ. ಯಾಕೆಂದರೆ ಇವತ್ತು ಈ ಸಂಸ್ಥೆ ಒಂದು ಮನು ಮಹಾರಾಜ ಹಾಗೆ ಅರ್ಘ್ಯ ಪ್ರದಾನ ಮಾಡುವಾಗ ಅವನ ಕೈಯಲ್ಲಿ ಒಂದು ಮತ್ಸ್ಯ, ಚಿಕ್ಕ ಮೀನು ಅದು ಪ್ರಕಾಶಿಸಿಕೊಂಡಿತು. ಇದು ಭಗವಂತನ ಅವತಾರ ಮತ್ಸ್ಯ, ಚಿಕ್ಕ ಮೀನು. ಅದು ಹೇಳಿತು, ನನಗೆ ಒಂದು ಆಶ್ರಯ ಬೇಕು, ಒಂದು ಸ್ಥಾನ ಕಲ್ಪಿಸು ಅಂತ. ಆ ಮನು ಮಹಾರಾಜ ಒಂದು ಚಿಕ್ಕ ಗಿಂಡಿಯಲ್ಲಿ ಆ ಮೀನನ್ನು ಇಟ್ಟ. ಇಲ್ಲಿ ಇರುವುದು ಸ್ವಲ್ಪವೇ ಹೊತ್ತಿನಲ್ಲಿ ಅದು ಗಿಂಡಿಯನ್ನು ವ್ಯಾಪಿಸಿತು. ಈ ಜಾಗ ಸಾಕಾಗುವುದಿಲ್ಲ, ಇನ್ನೊಂದು ಜಾಗ ಕೊಡು ಅಂತ. ಕೊನೆಗೆ ಒಂದು ತಂಬಿಗೆಯಲ್ಲಿ ಆ ಮೀನನ್ನು ಹಾಕಿದ, ಮನೆಗೆ ತಂದಿಟ್ಟ. ಸ್ವಲ್ಪವೇ ಹೊತ್ತು, ತಂಬಿಗೆ ಸಾಕಾಗುವುದಿಲ್ಲ, ತಂಬಿಗೆಯನ್ನು ತುಂಬಿದೆ, ಮತ್ತೊಂದು ಜಾಗ ಕೊಡು ಅಂತ. ದೊಡ್ಡ ಪಾತ್ರ, ಅದರಲ್ಲಿ ಆ ಮೀನನ್ನು ಹಾಕಿದ. ಅದು ತುಂಬಿತು. ಕೊನೆಗೆ ಒಂದು ಬಾವಿಯಲ್ಲಿ ಹಾಕಿದ. ಸ್ವಲ್ಪ ಗಳಿಗೆಯಲ್ಲಿ ಬಾವಿಯಲ್ಲಿಯೂ ಕೂಡ ಜಾಗ ಸಾಕಾಗುವುದಿಲ್ಲ, ಇನ್ನೊಂದು ಸ್ಥಾನ ಕೊಡುವುದು. ಕೊನೆಗೆ ಕೆರೆ, ಅದನ್ನು ಕೂಡ ಮೀನು ವ್ಯಾಪಿಸಿ ಕೊನೆಗೆ ಸಮುದ್ರಕ್ಕೆ ಆ ಮೀನನ್ನು ಅವನು ಹಾಕಿದ ಅಂತ. ನಮ್ಮ ಇರುಡು ಸೆಟ್ಟು ಅಂತ ಚಿಕ್ಕ ಮತ್ಸ್ಯಾವತಾರ, ಚಿಕ್ಕ ಮೀನು. ಇದು ಎಷ್ಟು ಜಾಗ ಆಗಲಿಲ್ಲ, ನಮ್ಮ ಗ್ರಾಮ ಸಾಕಾಗಲಿಲ್ಲ, ಜಿಲ್ಲೆ ಅಲ್ಲ, ಕರ್ನಾಟಕ ಅಲ್ಲ, ಇಡೀ ರಾಷ್ಟ್ರವನ್ನೇ ವ್ಯಾಪಿಸುವಂಥ ದೊಡ್ಡ ಮತ್ಸ್ಯವಾಗಿ ಈ ಒಂದು ಇರುಡು ಸೆಟ್ಟು ಇಷ್ಟು ಜನರಿಗೆ
ಉಪಕಾರವಾಗುವಂಥ ಕಾರ್ಯ ಏನು ನಡೆಸಿದೆ. ಇದು ನನಗೆ ಬಹಳ ಇಷ್ಟು ವಿಷಯ ಕೇಳಿ ಬಹಳ ಇಷ್ಟು ದೊಡ್ಡ ಸಮಸ್ಯೆ, ನಮ್ಮ ದೇಶ ದೊಡ್ಡ ಸಮಸ್ಯೆ, ಅದರ ಪರಿಹಾರ ಎಷ್ಟು ಯಶಸ್ವಿಯಾಗಿ ವೀರೇಂದ್ರ ಹೆಗಡೆಯವರು ಒಂದು ವೀರ ಅಂದ್ರೇನು? ಪ್ರಾರಬ್ಧಾಂತಕಾರಿ ವೀರ. ಪ್ರಾರಂಭಿಸಿದ್ದನ್ನು ಯಶಸ್ವಿಯಾಗಿ ಯಾರು ಕೊನೆಯವರೆಗೂ ನಡೆಸಿಕೊಂಡು ಹೋಗ್ತಾನೆ ಅವನನ್ನು ವೀರ ಅಂತ ಕರೀತಾರೆ. ನಿಜವಾಗಿ ವೀರೇಂದ್ರರೇ ಇದನ್ನು ಯಶಸ್ವಿಯಾಗಿ ಮುನ್ನಡೆಸಿ ಇಡೀ ದೇಶಕ್ಕೇನೆ ಅದರ ಲಾಭ ದೊರೆಯುವಂಥ ರೀತಿಯ ಅದ್ಭುತವಾದ ಸೇವೆ ಅದನ್ನು ವೀರೇಂದ್ರ ಹೆಗಡೆಯವರು ಮಾಡಿದ್ದಾರೆ. ನಮ್ಮ ಜನರು ಹೀಗೆ ಸ್ವಾವಲಂಬಿಗಳಾಗಬೇಕು. ಪ್ರತಿಯೊಬ್ಬರೂ ಕೂಡ ಇವತ್ತು ಸರ್ಕಾರಿ ಉದ್ಯೋಗ, ಮೀಸಲಾತಿ ಏನು ಗದ್ದಲ ಅದನ್ನೇ ಆಶ್ರಯಿಸಿಕೊಂಡು ಇಲ್ಲದೆ ಸ್ವತಂತ್ರವಾಗಿ ಬದುಕುವಂಥ ಒಂದು ಪ್ರವೃತ್ತಿ ನಮ್ಮ ಜನರಲ್ಲಿ ಬೆಳೆದಾಗ ದೇಶ ಸಮೃದ್ಧವಾದ ದೇಶ ನಿರ್ಮಾಣವಾಗ್ತದೆ. ಆ ದಿಶೆಯಲ್ಲಿ ಈ ಸಂಸ್ಥೆಯ ಕಾರ್ಯ ಅತ್ಯಂತ ಪ್ರಶಂಸನೀಯವಾದ ಕಾರ್ಯ. ಇವತ್ತು ನಮ್ಮದು ವೃತ್ತಿ ಯಾವುದು? ಯಾವ ವೃತ್ತಿಯೂ ಶ್ರೇಷ್ಠ, ಇದು ನಿಕೃಷ್ಟ ಅಲ್ಲ. ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ. ಯಾವುದೇ ವೃತ್ತಿ ಇರಲಿ, ದುಡಿಯುವುದು ವೃತ್ತಿ, ಅದು ನಿಕೃಷ್ಟ ಅಲ್ಲ. ಆ ಭಾವನೆ ಇರಬಾರದು. ಭಗವದ್ಗೀತೆಯಲ್ಲಿ ಇವತ್ತು ಕೃಷ್ಣನ ಪ್ರತಿನಿಧಿಯಾಗಿ ನಾವು ಬಂದಿದ್ದೇವೆ ಅಂತ ನಮ್ಮ ಜನಾರ್ದವರು ಮಾತಿಗೆ ಹೇಳಿದ್ದಾರೆ. ಕೃಷ್ಣ ಹೇಳಿದ್ದೆ ಅದು. ಯಾವುದೇ ವೃತ್ತಿ ಕನಿಷ್ಠ ಅಲ್ಲ, ಯಾವುದೇ ಉತ್ತಮ ಅಂತಲ್ಲ. ಯಾವುದನ್ನು ನಾವು ಪ್ರಾಮಾಣಿಕತನದಿಂದ ಇದು ಒಂದು ಸಮಾಜದ ಸೇವೆ, ಇದು ಒಂದು ಭಗವಂತನ ಸೇವೆ ಎಂಬ ದೃಷ್ಟಿಯಿಂದ ಯಾವ ವೃತ್ತಿಯಾಗಲಿ ಅದು ದೊಡ್ಡ ಧರ್ಮ. ದೊಡ್ಡ ಭಗವಂತನ ಪೂಜೆ ಎಂದರೆ ದೇವಸ್ಥಾನದಲ್ಲಿ ದೇವರಿಗೆ ಮಾಡುವ ಮಂಗಳಾರತಿ ಮಾತ್ರವಲ್ಲ, ವೃತ್ತಿ ತನ್ನ ವೃತ್ತಿಗಳಿಂದ ಸಮಾಜದ ಆರಾಧನೆ ಮಾಡಿದರೆ ಅದು ಒಳ್ಳೆಯ ವೃತ್ತಿಯಾಗಬೇಕು, ವಿಹಿತ ವೃತ್ತಿಯಾಗಬೇಕು. ಸಮಾಜಕ್ಕೆ ಪೋಷಕ ವೃತ್ತಿ ಎಂದರೆ ಅನೇಕ ಥರದ ವೃತ್ತಿಗಳಿವೆ. ಯಾವುದು ಸಮಾಜಕ್ಕೆ ಪೋಷಕವಾದ ವೃತ್ತಿ ಅಂಥ ವೃತ್ತಿಯನ್ನಿಟ್ಟುಕೊಂಡು ಅದು ಯಾವುದೂ ನಿಕೃಷ್ಟ ಅಲ್ಲ. ನಿಕೃಷ್ಟ ಯಾವುದು? ಅದು ಬೇರೆ, ಕಳ್ಳ ಸಾಗಾಣಿಕೆ ಇಂಥ ವೃತ್ತಿಗಳೆಲ್ಲ ನಿಕೃಷ್ಟ. ಆದರೆ ವಿಹಿತ ವೃತ್ತಿ ಅದನ್ನು ಪ್ರಾಮಾಣಿಕತನದಿಂದ ಮಾಡಿದರೆ ದೊಡ್ಡ ಭಗವಂತನ ಪೂಜೆ ಎಂಬುದು ಭಗವದ್ಗೀತೆಯ ಸಂದೇಶ. ಒಬ್ಬ ರೈತ ಕೃಷಿಯಲ್ಲಿ ಹೊಲದಲ್ಲಿ ಮಾಡುವ ಕೃಷಿ, ಒಬ್ಬ ಕಾರ್ಖಾನೆಯಲ್ಲಿ ಮಾಡುವ ಕೂಲಿ ಕೆಲಸ, ಇದೆಲ್ಲವೂ ಭಗವಂತನ ಪೂಜೆ. ಪ್ರವೃತ್ತಿ, ಆ ಸ್ವಾವಲಂಬನದ ಪ್ರವೃತ್ತಿ, ವೃತ್ತಿ ಗೌರವ ಯಾವುದೇ ವೃತ್ತಿ ಅದು ನಿಕೃಷ್ಟವಲ್ಲ. ಆ ವೃತ್ತಿ ಗೌರವವನ್ನು ತೋರಿಸಿಕೊಟ್ಟು ಜನರು ಸ್ವಾವಲಂಬಿಗಳನ್ನಾಗಿ ಮಾಡುವಂತಹ ಈ ಒಂದು ಕಾರ್ಯ ಅತ್ಯಂತ ಪ್ರಶಂಸನೀಯವಾದ ಒಂದು ದೊಡ್ಡ ಸೇವೆ ಈ ಸಂಸ್ಥೆಯ ಮುಖಾಂತರ ಆಗಿದೆ. ನಮ್ಮ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಅಂಥ ದೊಡ್ಡ ಕ್ರಾಂತಿ, ದೊಡ್ಡ ಒಂದು ಔದ್ಯೋಗಿಕ ಕ್ರಾಂತಿ ಅಂತ ನಾವು ಹೇಳ ಬಯಸ್ತಾ ಇದ್ದೇವೆ. ಅದನ್ನು ನಡೆಸಿದ್ದಕ್ಕಾಗಿ ನಮ್ಮ ವೀರೇಂದ್ರ ಹೆಗಡೆಯವರನ್ನು ಅಭಿನಂದಿಸಿ, ನಮ್ಮ ಜನಾರ್ದನವರು ಅದರ ಅಖಿಲ ಭಾರತೀಯ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಿ ಅವರ ಹೆಸರು ಸಾರ್ಥಕ. ಅವರು ಜನಾರ್ದನನ ಸೇವೆಯನ್ನು ಜನರು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅದರಿಂದ ಅವರನ್ನು ಕೂಡ ಅಭಿನಂದಿಸಿ, ಇವತ್ತು 25 ವರ್ಷದಲ್ಲಿ ಈ ಬ್ರಹ್ಮ ಅವರ ಸಂಸ್ಥೆಯ ಉತ್ತಮ ಕಾರ್ಯವನ್ನು ಈ ಪ್ರದೇಶದಲ್ಲಿ ಒಳ್ಳೆಯ ರೀತಿಯ ಕಾರ್ಯವನ್ನು ಬಹುಮುಖವಾಗಿ ನಡೆಸಿ ಆ ಮೂಲಕ ಎಲ್ಲರ ಒಂದು ಪ್ರಶಂಸೆಗೆ ಪಾತ್ರವಾಗುವ ರೀತಿಯಲ್ಲಿ ಕಾರ್ಯನಡೆಸಿದ ಈ ಸಂಸ್ಥೆಯನ್ನು ಕೂಡ ನಾವು ವಿಶೇಷವಾಗಿ ಅಭಿನಂದಿಸಿ, ಅವರು ಕೃಷ್ಣ ಮತ್ತು ಮಂಜುನಾಥ ಇಬ್ಬರ ಅನುಗ್ರಹ ಈ ಒಂದು ಸಂಸ್ಥೆಗೆ, ಈ ಸಂಸ್ಥೆಗೂ ಮತ್ತು ರೂಢಿಸಿದ ಸಂಸ್ಥೆಗೂ ಕೃಷ್ಣನ ಮತ್ತು ಮಂಜುನಾಥನ ನಿರಂತರ ಅನುಗ್ರಹದಿಂದ ದೇಶಕ್ಕೆ ದೊಡ್ಡ ಸೇವೆ ನಿರಂತರ ನಡೆಯಲಿ ಎಂಬುದಾಗಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾರೆ. ಇವತ್ತಿನ ಸಮಾರಂಭಕ್ಕೆ ನಮ್ಮ ವಿನಂತಿಯನ್ನು ಮನ್ನಿಸಿ ಆಗಮಿಸಿ, ಬಹುಶಃ ಸ್ವಾಮೀಜಿಯನ್ನು ಕೇಳಿದಾಗ 17ನೇ ತಾರೀಕು ನಾನು ಬರ್ತೇನೆ ಅನ್ನೋದು ಅವರೇ ಮೊದಲಾಗಿ ಸೂಚಿಸಿ ಹೋಗಬೇಕಾಗಿ ಅವರನ್ನ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾದಂಥ ಭಕ್ತಿಪೂರ್ವಕವಾದ ನಮೋಸ್ತುಗಳನ್ನು ಸಲ್ಲಿಸ್ತಾ ಅವ್ರನ್ನ ಬೀಳ್ಕೊಳ್ತಾ ಇದ್ದಾರೆ.
ಬರಬೇಕು ಇಳಿಸೋದು ಅಲ್ಲಿಂದ ಬನ್ನಿ ಅಲ್ಲಿ ಬನ್ನಿ ಆ ಕಡೆ ಬನ್ನಿ